ಸಾರಿ ಸರ್, ಅರ್ಥ ಆಗಿಲ್ಲ ನಿಮ್ಮ ಪ್ರಶ್ನೆ. ಅದಕ್ಕೆಲ್ವ ಸರ್ ಎಂಟೈರ್ ಕರ್ನಾಟಕ ಓಡಾಡ್ತಿರೋದು ನಾನು. ನನಗಿರೋ ಬ್ಯಾಕ್ಗ್ರೌಂಡ್ಗೆ ಇಷ್ಟೆಲ್ಲ ಬೇಕಾಗಿತ್ತ ನನಗೆ? ಆದ್ರೂ ಅದೆಲ್ಲ ಪಕ್ಕಕ್ಕಿಟ್ಟು ನಾನು ಎಲ್ಲ ಊರು ಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಎಲ್ಲರೂ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ಇದೇ ಕಾರಣಕ್ಕೇನೆ. ಇವತ್ತವರೆಗೂ ನಾನು ಇವ್ರ ತಂದೆನ ಭೇಟಿ ಮಾಡಿಲ್ಲ. 2 years ಆಯ್ತು ಸಿನಿಮಾ ಸ್ಟಾರ್ಟ್ ಆಗಿ ಮುಗಿತಾ ಬಂತ ರಿಲೀಸ್ಗೆ. ಇವತ್ತವರೆಗೂ ಇವ್ರ ತಂದೆಯವ್ರನ್ನ ಭೇಟಿ ಮಾಡಿಲ್ಲ. ಇವ್ರೂ ಹೇಳೋದು ಯಾವಾಗಲೂ ಒಂದೇ, ನನ್ನ ಹೆಸರಲ್ಲಿ ನಾನು ಸ್ವತಃ ನನ್ನ ತಂದಲ್ಲಿ ನಾನು ಹೆಸರು ಮಾಡಬೇಕು, ಬೆಳಿಬೇಕು. ಜಮೀರ್ ಅಹಮದ್ ಅವ್ರ ಮಗ ಅಂತ ಅನ್ಬಾರ್ದು. ಒಂದಿನ ಇವ್ರ ಫಾದರ್ ಅನ್ಬೇಕು. ನಾನು ಅಷ್ಟು ಚೆನ್ನಾಗಿ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದಾರೆ ಪಾಪ. ನಾನು ನೋಡಿದ ಸಿನಿಮಾದಲ್ಲಿ ಪಾತ್ರನು ಅಷ್ಟೇ ನಿಭಾಯಿಸಿದಾರೆ ಅಚ್ಚುಕಟ್ಟಾಗಿ. ಜೊತೆಲಿ ಇದು ನೋಡ್ತೀನಿ, ಹೆಚ್ಚು ಕಡಿಮೆ 1 month ಇಂದ ಇವ್ರು ಒಬ್ಬರೇ ಓಡಾಡ್ತಾನೆ ಇದ್ದಾರೆ. ನಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಿಸಿ ಆಗಿದ್ದೀನಿ. ಇವ್ರು ಒಬ್ಬರೇ ಓಡಾಡ್ತಾನೆ ಇದ್ದಾರೆ. ನಾನು ಅದಕ್ಕೆ ಯಾಕೆ ಇಷ್ಟೊಂದು ಓಡಾಡ್ತಿದ್ದೀರ? ಇಲ್ಲ, ನಾನೇ ಗೊತ್ತಾಗಬೇಕು, ಯಾರು ಇವ್ನು ನಾನೇ ಗೊತ್ತಾಗಬೇಕು, ಹೋಗ್ಬೇಕು, ಮಾಡ್ಬೇಕು, ನನ್ನ ಹೆಸರಲ್ಲೇ ಬೆಳಿಬೇಕು, ನಾನೇ ಹಾರ್ಡ್ ವರ್ಕ್ ಮಾಡಿ ಬೆಳಿಬೇಕು ಅನ್ನೋದು ಇವ್ರಿಗೆ ಬಹಳ ಇದೆ. ಅದು ಸದ್ಯಕ್ಕೆ 150 ಸ್ಕ್ರೀನಿಂಗ್ ಅಂತ ಅನ್ಕೊಂಡಿದ್ವಿ. ಆದ್ರೆ ಹೋಗ್ತಾ ಗೊತ್ತಾ ಜನವರಿಲಿ more than 150 ಆಗ್ಬೋದು, ನೋಡ್ಬೇಕು. ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಸರ್. 1-2-3 ಸಿನಿಮಾಗಳು ಕಮಿಟ್ ಮಾಡ್ಕೊಂಡಿದ್ದೀನಿ. ಏನು ಸರ್? 2-3 ಕಮಿಟ್ ಆಗೋಗಿದ್ದೀನಿ ಸರ್. ಬಟ್ ಸದ್ಯಕ್ಕೆ ಇವಾಗ ಕಳ್ಬಿಟ್ರೆ ಇನ್ನೇನಿಲ್ಲ. ಇದು ಒಂದು ರೇಂಜ್ಗೆ ಸಿನಿಮಾ ನಿಲ್ಲಿಸಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸರ್.